ಪ್ರಿಯಾಂಕ್ ಖರ್ಗೆ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಮಗೆ ದಮ್ಮು ತಾಕತ್ತು ಇದ್ರೆ ನೀವು ಮಸೀದಿಗಳನ್ನು ನೀವು ಬಂದ್ ಮಾಡಿ, ಸಾರ್ವಜನಿಕ ಸ್ಥಳದಲ್ಲಿರುವಂಥ ಮಸೀದಿಗಳನ್ನು ಮುಚ್ಚಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ದಾರೆ. RSS ಅನ್ನು ಟಾರ್ಗೆಟ್ ಮಾಡ್ತೀರಿ, RSS ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಿ. ಇವರೆಲ್ಲ ತಾಲಿಬಾನಿಗಳ ಬಚ್ಚಾಗಳು. CM ಹರಿಪ್ರಸಾದ್ ತಾಲಿಬಾನ್ನ ಚೇಲಾಗಳು. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಅಂಬೇಡ್ಕರ್ ಹಿಂಬಾಲಕರಲ್ಲ, ಅವರು ಗಾಂಧಿ ಪರಿವಾರದ ಹಿಂಬಾಲಕರು, ಸೋನಿಯಾ ನೆಹರು ಹಿಂಬಾಲಕರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಯತ್ನಾಳ್. ಪ್ರಿಯಾಂಕಾ ಖರ್ಗೆಗೆ ತಾಕತ್ತು ದಮ್ಮಿದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಂಥ ಮಸೂದೆ ಮದ್ರಸಾಗಳೇನದಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ, ಮೊದಲು ಅದನ್ನು ಬಂದ್ ಮಾಡಿಸಲಿ. ನಿಜವಾಗಿ ತಾಕತ್ತು ಜಾತ್ಯತೀತ ಇದ್ದರೆ ಕೇವಲ ಒಂದು ಸನಾತನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ RSS ಅನ್ನು ಟಾರ್ಗೆಟ್ ಮಾಡಿ ಏನು ಮಾತಾಡ್ತಾ ಇದ್ದಾರೆ, ಅವರ ಒಂದು ಬಾಲಿಸ್ತನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ. ಇದಕ್ಕೆ 2028ಕ್ಕೆ ಜನ ಉತ್ತರ ಕೊಡ್ತಾರೆ. ಇನ್ನೊಮ್ಮೇನಾದರೂ ಪ್ರಿಯಾಂಕಾ ಖರ್ಗೆ ಮಾತಾಡಿದ್ರೆ ಅದಕ್ಕೆ ನಾನು ಹೇಳ್ತಿದ್ದೀನಿ, ಸಿದ್ದರಾಮಯ್ಯ ನಿಮ್ಮ ತಾಕತ್ತಿದ್ರೆ RSSನ ಬ್ಯಾನ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಅನಧಿಕೃತವಾಗಿ ಈ ರಾಜ್ಯದಲ್ಲಿ ಮದ್ರಸಾ ಕಟ್ಟಿದ್ದಾರೆ, ಎಷ್ಟು ಅನಧಿಕೃತವಾಗಿ ತಾಲಿಬಾನ್. ನಾನು ಇಷ್ಟೇ ಹೇಳ್ತೀನಿ ಪ್ರಿಯಾಂಕಾ ಖರ್ಗೆ, ನೀವು ಅಂಬೇಡ್ಕರ್ ಒಂದು ಇವರಲ್ಲ, ಶಿಷ್ಯರಲ್ಲ. ನೀವೆಲ್ಲ ಸೋನಿಯಾ ಗಾಂಧಿ ಶಿಷ್ಯರು, ನೀವೆಲ್ಲ ನೆಹರು ಮಂತಲ್ ಶಿಷ್ಯರು. ನೆಹರು ಈ ದೇಶಕ್ಕೆ ಏನು ಕೊಟ್ಟಿಲ್ಲ. ಈ ದೇಶ ಸ್ವಾತಂತ್ರ್ಯ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಕಾರ, ಅವ್ರು ಹೇಳಿದ ಪ್ರಕಾರ